ಹೊಸ ವರ್ಷ 2026 ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಜೀವನದ ಹೊಸ ಅಧ್ಯಾಯ ಆರಂಭವಾಗಲಿದೆ. ಪ್ರತಿ ಹೊಸ ವರ್ಷವೂ ನಮ್ಮ ಜೀವನದಲ್ಲಿ ಹೊಸ ನಿರೀಕ್ಷೆ, ಹೊಸ ಕನಸುಗಳು ಮತ್ತು ಹೊಸ ಆಶಯಗಳನ್ನು ತರುತ್ತದೆ. ಶಾಸ್ತ್ರ ಮತ್ತು ಸಂಪ್ರದಾಯಗಳ ಪ್ರಕಾರ ಹೊಸ ವರ್ಷದ ಮೊದಲನೇ ದಿನ ನಾವು ಏನು ನೋಡುತ್ತೇವೆ, ಏನು ಮಾಡುತ್ತೇವೆ, ಅದೇ ವರ್ಷ ಪೂರ್ತಿ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಎನ್ನುವ ನಂಬಿಕೆ ಇದೆ. ಅದರಲ್ಲೂ ಹೊಸ ವರ್ಷ 2026ರ ಮೊದಲನೇ ದಿನ ಕೆಲವು ಶುಭ ಸೂಚನೆಗಳನ್ನು ಕಂಡರೆ ವರ್ಷಪೂರ್ತಿ ಧನಾಗಮನ, ಸಂತೋಷ ಮತ್ತು ಸಮೃದ್ಧಿ ಇರುತ್ತದೆ ಎನ್ನಲಾಗುತ್ತದೆ. ಭವಿಷ್ಯದ ಉಲ್ಲೇಖಕ್ಕಾಗಿ ಈ ವಿಡಿಯೋವನ್ನು ಸೇವ್ ಮಾಡಲು ಮರೆಯಬೇಡಿ ಮತ್ತು ಕನ್ನಡ ಲೈಫ್ ಲೆಸನ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂದು ಈ ವಿಡಿಯೋದಲ್ಲಿ ಹೊಸ ವರ್ಷದ ಮೊದಲನೇ ದಿನ ನೀವು ತಪ್ಪದೇ ನೋಡಬೇಕಾದ ಶುಭ ಸೂಚನೆಗಳು ಯಾವುವು ಅನ್ನೋದನ್ನು ತಿಳಿಯೋಣ. ಹೊಸ ವರ್ಷದ ದಿನ ಬರುವ ಕನಸುಗಳಿಗೂ ವಿಶೇಷ ಅರ್ಥ ಇದೆ. ಸ್ವಪ್ನಶಾಸ್ತ್ರದ ಪ್ರಕಾರ ಹೊಸ ವರ್ಷದ ದಿನ ಕನಸಿನಲ್ಲಿ ದುರ್ಗಾದೇವಿ ಅಥವಾ ಲಕ್ಷ್ಮೀದೇವಿಯನ್ನು ನೋಡಿದರೆ ಅದು ಅತ್ಯಂತ ಶುಭ ಸಂಕೇತ. ಇಂತಹ ಕನಸುಗಳು ನಿಮ್ಮ ಆಸೆಗಳು ಈಡೇರುವುದರ ಸೂಚನೆ. ಧನ, ಧಾನ್ಯ ಮತ್ತು ಐಶ್ವರ್ಯ ನಿಮ್ಮ ಕಡೆಗೆ ಬರುತ್ತಿದೆ ಎನ್ನುವ ಮುನ್ಸೂಚನೆ ಕೂಡ ಆಗಿರುತ್ತದೆ. ಮುಂದಿನದು, ಮುಂಜಾನೆ ಸಿಹಿ ಸೇವಿಸುವುದು. ಹೊಸ ವರ್ಷದ ಮೊದಲ ದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ಮೊದಲು ಸಿಹಿ ತಿಂದರೆ ಆ ವರ್ಷವೆಲ್ಲ ಸಿಹಿಯಾಗಿರುತ್ತದೆ ಎನ್ನುವ ನಂಬಿಕೆ ಇದೆ. ಇದು ಮನಸ್ಸಿಗೆ ಪಾಸಿಟಿವ್ ಎನರ್ಜಿ ನೀಡುತ್ತದೆ. ಇನ್ನೊಂದು ಬಹಳ ಮುಖ್ಯವಾದ ಸೂಚನೆ, ಹೊಸ ವರ್ಷದ ದಿನ ಮನೆ ಬಾಗಿಲಿಗೆ ಹಸು ಬರುವುದು. ಸನಾತನ ಧರ್ಮದಲ್ಲಿ ಗೋಮಾತೆಗೆ ಅತ್ಯಂತ ಮಹತ್ವ ಇದೆ. ಹೊಸ ವರ್ಷದ ಮೊದಲ ದಿನ ಹಸು ನಿಮ್ಮ ಮನೆ ಮುಂದೆ ಬಂದರೆ ಅದು ದೇವರ ಕೃಪೆಯ ಸಂಕೇತ. ಅಂತಹ ಸಮಯದಲ್ಲಿ ಹಸುವಿಗೆ ಏನಾದರೂ ತಿನ್ನಲು ಕೊಟ್ಟರೆ ಮನೆಗೆ ಲಕ್ಷ್ಮಿ ಪ್ರವೇಶಿಸುತ್ತಾಳೆ ಎನ್ನಲಾಗ್ತದೆ. ಹೊಸ ವರ್ಷದ ಮೊದಲ ದಿನ ಮನೆಯಿಂದ ಹೊರಡುವ ಮುನ್ನ ದೇವರ ಪ್ರಾರ್ಥನೆ ಮಾಡಿ ಹೊರಡುವುದು ಕೂಡ ಬಹಳ ಶುಭ. ಇದರಿಂದ ಆ ವರ್ಷ ನಿಮ್ಮ ಎಲ್ಲ ಕೆಲಸಗಳು ಸುಗಮವಾಗಿ ನಡೆಯುತ್ತವೆ. ದೇವರು ಓ ದೇವತೆಗಳ ಆಶೀರ್ವಾದ ನಿಮ್ಮ ಜೊತೆಯಲ್ಲಿರುತ್ತದೆ. ಇದಲ್ಲದೆ ಹೊಸ ವರ್ಷದ ಮೊದಲ ದಿನ ಆನೆಯನ್ನು ನೋಡುವುದು ಅಥವಾ ದೇವಾಲಯದ ಗಂಟೆಯ ಶಬ್ದ ಕೇಳುವುದು, ಇವೆಲ್ಲವೂ ಸಮೃದ್ಧಿಯ ಸಂಕೇತಗಳು. ಗಂಟೆ ಅಥವಾ ಶಂಖದ ಶಬ್ದ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಮನಸ್ಸಿಗೆ ಶಾಂತಿ ಕೊಡುತ್ತದೆ. ಇಂತಹ ಸರಳ ಆದರೆ ಶಕ್ತಿಯುತ ಸೂಚನೆಗಳನ್ನು ಗಮನದಲ್ಲಿಟ್ಟುಕೊಂಡರೆ ಹೊಸ ವರ್ಷ 2026 ನಿಮ್ಮ ಜೀವನಕ್ಕೆ ಧನ, ಸಂತೋಷ ಮತ್ತು ನೆಮ್ಮದಿಯನ್ನು ತರಬಹುದು. ಇನ್ನೂ ಹೆಚ್ಚಿನ ಧಾರ್ಮಿಕ ಮಾಹಿತಿ, ಶುಭ ದಿನಗಳು ಮತ್ತು ಜೀವನ ಉಪಾಯಗಳಿಗಾಗಿ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಕುಟುಂಬದವರ ಜೊತೆ ಹಂಚಿಕೊಳ್ಳಿ.